ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ಇವತ್ತು ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಆದಾಯ ಮೂಲಗಳನ್ನ ಯಾವ್ಯಾವ ಥರ ತೊಗೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಮ್ಮೆ ಈ ವಿಡಿಯೋ ನೋಡಿ, ಹಾಗೂ ನಾಟಿ ಕೋಳಿ ಯಾರ್ಯಾರು ಸಾಗಾಣಿಕೆ ಮಾಡ್ತಿದ್ದೀರೋ ಅವ್ರಿಗೆಲ್ಲ ವಿಡಿಯೋ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಹಂಚ್ಕೊಳ್ಳಿ. ಈ ನಾಟಿ ಕೋಳಿಯಲ್ಲಿ ಆದಾಯ ಯಾವ ಥರ ಬರುತ್ತೆ ಅಂತಂದರೆ, ಈಗ ಒಂದಿನದ್ದು ಪಿಳ್ಳೆ ಮಾರಿದ್ರೂ ಆದಾಯ ಸಿಗುತ್ತೆ, ಇಲ್ಲ ಒಂದು ತಿಂಗಳವರೆಗೂ ನೀವು ಸಾಕಿ ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ಒಂದು ತಿಂಗಳವರೆಗೂ ಮೇಂಟೈನ್ ಮಾಡಿ ಆಮೇಲೆ ಮಾರಿದ್ರು ಅದರಲ್ಲೂ ಆದಾಯ ತಗೊಬೋದು. ಆಮೇಲೆ ಮೊಟ್ಟೆಲಿ ಆದಾಯ ತಗೊಬೋದು. ಆಮೇಲೆ ಕೋಳಿ ಮಾರೋದ್ರಿಂದ ಇನ್ನೂ ಆದಾಯ ತಗೊಬೋದು. ಈಗ ಯಾವ್ಯಾವುದು ಎಷ್ಟೇ ಪ್ರೈಸು ಅಂತ ತಿಳಿಸ್ಕೊಡ್ತೀನಿ ನೋಡಿರಿ. ಒಂದಿನದ ಪಿಳ್ಳೆಗೆ ಮಿನಿಮಮ್ ಅಂತಂದರೂ 40 ರೂಪಾಯಿ ಪ್ರೈಸ್ ಇದ್ದೇ ಇರುತ್ತೆ ಒಂದು ದಿನದ ಪಿಳ್ಳೆಗೆ. ಹಾಗಾಗಿ ಒಂದಿನದ ಪಿಳ್ಳೆಗೆ 40 ರೂಪಾಯಿಂದ ಆದರೆ 1 ಮಂತಿನ ಪಿಳ್ಳೆಗೆ 120ರಿಂದ 130, 140, 150 ರೂಪಾಯಿವರೆಗೂ ಒಂದು ತಿಂಗಳು ಪಿಳ್ಳೆಗೆ ತಗೊತಾರೆ. ಆಮೇಲೆ ವ್ಯಾಕ್ಸಿನೇಷನ್ 4 ಕಂಪ್ಲೀಟ್ ಆಗಿರ್ತೈತೆ. ಹಾಗಾಗಿ ಒಂದು ತಿಂಗಳು ಪಿಳ್ಳೆನೂ ಅದರಲ್ಲೂ ಆದಾಯ ತಗೊಬೋದು. ಆಮೇಲೆ ಮಿನಿಮಮ್ ಪ್ರೈಸು ಒಂದು ಮೊಟ್ಟೆಗೆ 15ರಿಂದ 20 ರೂಪಾಯಿ ಇದೆ, ಪ್ಯೂರ್ ನಾಟಿ ಕೋಳಿ ಮೊಟ್ಟೆಗೆ. ಹಾಗಾಗಿ ನಾಟಿ ಕೋಳಿ ಮೊಟ್ಟೆಲೂ ನಿಮಗೆ 15 ರೂಪಾಯಿಂದ 20 ರೂಪಾಯಿವರೆಗೂ ಮೊಟ್ಟೆಲೂ ಆದಾಯ ಸಿಗುತ್ತೆ. ಆಮೇಲೆ ನಮ್ಮ ನಾಟಿ ಕೋಳಿ ಮಾಂಸಕ್ಕೆ ನಾವು ಮಾರಾಟ ಮಾಡ್ತೀವಿ ಅಂತಂದರೆ ಏನಿಲ್ಲ ಅಂದರೂ ಮಿನಿಮಮ್ಮು 300ಇಂದ ಸ್ಟಾರ್ಟ್ ಆಗುತ್ತೆ. 300 ರೂಪಾಯಿಂದ ಸ್ಟಾರ್ಟ್ ಆಗಿ 350, 400, 500ವರೆಗೂ ಜಿಗಿದೆ. ಪರ್ ಜಿಗೆ 500 ರೂಪಾಯಿವರೆಗೂ ಇದರಲ್ಲಿ ಆದಾಯ ಸಿಗುತ್ತೆ. ಹಾಗಾಗಿ ಈಗಿನ ಯುವಕರು ಆಗಲಿ, ಯಾರು ಕೆಲಸ ಇಲ್ದವರಾಗಲಿ, ದಯವಿಟ್ಟು ನಾವು ಅತಿ ಹೆಚ್ಚಾಗಿ ಬಂಡವಾಳ ಹಾಕಿ ಮಾಡಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ನಮ್ಮ ಹತ್ರ ಒಂದು 20ರಿಂದ 30,000, 40,000, 50,000 ಒಳಗೆ ಆ ಬಂಡವಾಳ ಹಾಕ್ಕೊಂಡು ಮಾಡೋವಂಥ ಕೆಲಸ, ಈಸಿ ಕೆಲಸ ಅಂತಂದರೆ ಈ ನಾಟಿ ಕೋಳಿ ಸಾಗಾಣಿಕೆ. ಹಾಗಾಗಿ ಯಾರು ಸಮಯ ವ್ಯರ್ಥ ಮಾಡ್ದಂಗೆ ಈ ಒಂದು ಕೆಲಸ ಬೇಕು, ಒಂದು ಉದ್ಯೋಗ ನಾವು ಮಾಡಬೇಕು ಮನೆ ಹತ್ರನೇ, ಇಲ್ಲ ತೋಟದಲ್ಲೇ ಆಗಲಿ, ನಮಗೇನೋ ಒಂದು ಮಾಡಬೇಕು, ಒಂದು ಪಾರ್ಟ್ ಟೈಮ್ ಜಾಬ್ ಥರ ಮಾಡಬೇಕು ಅಂದರೆ ಈ ನಾಟಿ ಕೋಳಿ ಸಾಗಾಣಿಕೆ ಆಯ್ಕೆ ಮಾಡ್ಕೊಳ್ಳಿ. ಹಾಗೆ ಒಂದು ಅತ್ಯುತ್ತಮವಾದಂಥ ಆದಾಯ ಗಳಿಸ್ಬೋದು, ಲಾಭ ಗಳಿಸ್ಬೋದು, ನೀವು ಒಂದು ಅತ್ಯುತ್ತಮ ಸ್ಥಾನಕ್ಕೆ ಹೋಗ್ಬೋದು ಅಂತೇಳಿ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಯಾರೇ ಇದ್ದೀರಾ ಎಲ್ಲ ಆದಷ್ಟು ಪ್ಯೂರ್ ನಾಟಿ ಕೋಳಿ ತಗೊಂಡೇ ಸಾಕಿ. ಏನಕ್ಕೆ ಅಂದರೆ ಪ್ಯೂರ್ ನಾಟಿ ಕೋಳಿಗೆ ತುಂಬ ಬೆಲೆ ಇದೆ. ಹಾಗೆ ಮೊಟ್ಟೆಗೂ ತುಂಬ ಬೇಡಿಕೆ ಇದೆ. 15 ರೂಪಾಯಿ ಮೊಟ್ಟೆ, 20 ರೂಪಾಯಿ ಮೊಟ್ಟೆ ಅಂದರೂ ಈಗ ಯಾರು ಬೇಕಾದ್ರೂ ತಗೊತಾ ಇದ್ದಾರೆ. ಹಾಗಾಗಿ ನೀವು ಯಾರೇ ತಗೊಳ್ಳಿ, ಪ್ಯೂರ್ ನಾಟಿ ಕೋಳಿ ಮರಿಗಳು ತಗೊಂಡು ನೀವು ತೋಟದಲ್ಲಿ ಮೇಯಿಸ್ತಿರೋ ಇಲ್ಲ ಶೆಡ್ಡಲ್ಲಿ ಮೇಯಿಸ್ತಿರೋ ಏನೋ ಒಟ್ನಾಗಿ ನೀವು ಸಾಕಾಣಿಕೆ ಮಾಡೋದ್ರಿಂದ ನಾಟಿ ಕೋಳಿಯಲ್ಲಿ ಫೇಲ್ಯೂರ್ ಆಗೋದೇ ಇಲ್ಲ. ಆದರೂ ನೀವು ಏನು ಗೊತ್ತಾ, ಒಂದು ಮಿನಿಮಮ್ ಒಂದು 20ರಿಂದ 30 ಅದು ಕಾಯಿಲೆ ಬಂದು 15 ಹಂಗೆ ಸತ್ತೋಗ್ಬಿಟ್ರೆ ಯಾವುದೇ ಕೋಳಿಗಳು ಜಾಸ್ತಿ ಅತಿ ಹೆಚ್ಚಾಗಿ ಯಾವುದೇ ಕಾಯಿಲೆ ಬಂದು ಯಾವುದೇ ಇದಾಗಲಿ ಸಾಯೋಕ್ಕೆ ಹೋಗಲ್ಲ. ಏನಕ್ಕೆ ಅಂತಂದರೆ ನೀವು ನಾಟಿ ಕೋಳಿ ಮರಿಗೆ ಏನು ಅಂತಂದರೆ ಕ್ರೇಟಲ್ಲಿ ನೀರು ಇಡ್ತಿರಲ್ಲ, ಕ್ರೇಟಲ್ಲಿ ಆಗ್ಬೋದು, ಬೇರೆ ನೀವು ನಾಟಿ ಕೋಳಿ ಹೇಳ್ತಿರೋದು ಅಂದರೆ ಶೆಡ್ನವರೆಲ್ಲ ತುಂಬ ಫೆಸಿಲಿಟಿ ಮಾಡಿರ್ತಾರೆ. ಅಂದರೆ ನೀವು ತೋಟದಲ್ಲಿ ಸಾಕೋರೇ ಆಗಲಿ, ಅಲ್ಲ ಮನೆಯಲ್ಲಿ ಹತ್ತತ್ರ ಸಾಕೋರೇ ಆಗಲಿ, ಚಿಕ್ಕ ಶೆಡ್ ಮಾಡ್ಕೊಂಡು ಸಾಕೋರಾಗಲಿ, ಡೈಲಿ ಕ್ರೇಟಲ್ಲಿ ಆಗಲಿ ನೀರು ಇಡ್ತಿರಲ್ಲ, ಆ ನೀರನ್ನ ಸ್ವಚ್ಛತೆ ಕಾಪಾಡಿ ಅಷ್ಟೇ. ಮೇನು ಸ್ವಚ್ಛತೆ ಅಂದರೆ ಅದು ಡೈಲಿ ಇಲ್ಲ ಬೆಳಗ್ಗೆ ಸಂಜೆ ನೀರನ್ನ ಹೊಸ ನೀರು ಹಾಕ್ತಾ ಇರಬೇಕು, ಅದನ್ನು ಕ್ಲೀನ್ ಮಾಡಿ. ಮೇನು ನೀರು ಅದರಿಂದನೇ ವೈರಸ್ ಅಟ್ಯಾಕ್ ಆಗೋದು. ನೀರನ್ನ ಸ್ವಚ್ಛತೆ ಕಾಪಾಡ್ಕೊಳ್ಳಿ. ಆಮೇಲೆ ನೀವೆಲ್ಲಿ ಶೆಡ್ ಮಾಡಿರ್ತೀರಾ, ಇಲ್ಲ ಮನೆ ಮಾಡಿರ್ತೀರಾ, ಇಲ್ಲ ಗುಡ್ಲು ಹಾಕಿರ್ತೀರೋ, ಅದೊಂದು ಸ್ವಲ್ಪ ಸುತ್ತಲೂ ಮುತ್ತಲು ಯಾವುದೇ ಹುಳ ಹಪ್ಪಟೆಗಳು ಬರೋ ಥರ ಒಂದು ಕಾಪಾಡ್ಕೊಳ್ಳಿ. ಆದ್ದರಿಂದ ಯಾವುದೇ ಥರ ಎಲ್ಲ ಸತ್ತೋಗ್ಬಿಡುತ್ತೆ ಅದೆಲ್ಲ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ನೀಟಾಗಿ ಸ್ವಚ್ಛತೆ ಬಗ್ಗೆ ಒಂದು ಒಳ್ಳೆ ನಮಗೆ ದೃಢ ನಿರ್ಧಾರ ತಗೊಂಡು ನಾವು ಮಾಡ್ತೀವಿ, ಇದರಲ್ಲಿ ಸಕ್ಸಸ್ ಆಗಲೇಬೇಕು, ಇಲ್ಲ ಅದಕ್ಕೆ ಅದಕ್ಕೆ ಆ ಕೆಲಸಕ್ಕೆ ತಕ್ಕ ಪರಿಶ್ರಮ ಪಡ್ತೀವಿ ಅಂತ ಮಾಡಿದ್ರೆ ಯಾವುದೂ ಸಾವು ಆಗಲ್ಲ, ಏನೂ ಆಗಲ್ಲ. ತುಂಬ ಜನ ಹೇಳ್ತಾರೆ ಎಲ್ಲ ಸತ್ತೋಗ್ಬಿಡ್ತವೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಏನೂ ಆಗಲ್ಲ. ಒಂದು ಒಳ್ಳೆ ಕಾನ್ಸೆಪ್ಟು ನಿಮ್ಮ ಮೈಂಡಲ್ಲಿ ಇಲ್ಲ, ನಾವು ಅದರಿಂದ ಏನಾದರೂ ನಾವು ಮಾಡ್ತೀವಿ, ಅದರಿಂದ ಒಳ್ಳೆ ಲಾಭ ಪಡಿತೀವಿ, ಇಲ್ಲ ಅದರಿಂದ ಒಂದು ಸಕ್ಸಸ್ ಕಾಣ್ತೀನಿ ಅನ್ನೋದೊಂದು ಮೈಂಡ್ ಸೆಟ್ನ ಇಟ್ಕೊಂಡು ನೀವು ಮಾಡಿ. ದಯವಿಟ್ಟು ಒಂದು ಒಳ್ಳೆ ಉತ್ತುಂಗ ಸ್ಥಾನಕ್ಕೆ ಹೋಗ್ತೀರಾ, ಅತಿ ಲಾಭನೂ ತಗೊತೀರಾ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಕನ್ನಡಿಗನನ್ನು ನೂತನವಾಗಿ ಸಪೋರ್ಟ್ ಮಾಡಿ.